ಆಗ್ಲಿಂದ ಬಾಗಲ್ ಕಡೆ ನೋಡಿ ನೋಡಿ ಸಾಕಾಗೋಯ್ತು. ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದೆ? ಅಂತ ಕೆಲ್ಸ ಏನಿತ್ತು ನಿನ್ಗೆ? ಅದು ಅಮ್ಮ, ಹೇಳೆ. ನೀನ್ ಬರೋ ತನಕ ನನ್ ಜೀವ ಹೇಗ್ ಹೊಡ್ಕೋತಾ ಇತ್ತು ಗೊತ್ತಾ? ಆಫೀಸಿಗಮ್ಮ. ಮದ್ವೆಗ್ 10 ದಿನ ಇಟ್ಕೊಂಡು ಆಚೆ ಗೀಚೆ ಹೀಗೆ ಓಡಾಡ್ತಾ ಇದ್ರೆ ಬೀರ್ ಏನೇ ಅನ್ಕೋತಾರೆ? ಅದು ಅಲ್ದೆ ಅವರು ನೀನು ಆಫೀಸ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದಾರೆ. ಇಲ್ಲ, ಆ ಕೆಲ್ಸಕ್ಕೆ ಹೋಗ್ಬೇಡ ಕಣೆ, ಬಿಟ್ಬಿಡು. ಅಯ್ಯೋ ಅಮ್ಮ, ಹಾಗೆಲ್ಲ ಏಕಾಏಕಿ ಬಿಡೋದಕ್ಕಾಗಲ್ಲ ಅಮ್ಮ. ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ಓ, ಹಾಗಾದ್ರೆ ನಾಳೆ ಮದ್ವೆ ಅನ್ನೋವರೆಗೂ ನೀನ್ ಕೆಲ್ಸಕ್ಕೆ ಹೋಗ್ತಾನೆ ಇರ್ತೀಯ. ಮುಹೂರ್ತದ ದಿನ ಮಾತ್ರ ರಜಾ ಹಾಕ್ತೀಯ, ಅಷ್ಟೇ ತಾನೇ? ಅಮ್ಮ, ಮದ್ವೆಗ್ ಮುಂಚೆನೆ ಇಷ್ಟೆಲ್ಲ ಕಂಡೀಷನ್ ಹಾಕೋರು ಇನ್ ಮದ್ವೆ ಆದ್ಮೇಲೆ ಈ ಸಂಬಂಧ ಬೇಕಮ್ಮ? ಅಯ್ಯೋ, ಮದ್ವೆ ಹತ್ರ ಬರ್ತಿದ್ದ ಹಾಗೆ ಈ ತರ ಮಾತಾಡ್ತಿದ್ಯಲ್ಲ ನೀನು. ಹಾಗಲ್ಲಮ್ಮ, ಒಂದ್ಸಲ ಯೋಚನೆ ಮಾಡಿ ನೋಡು. ನಾನೀ ಮದ್ವೆ ಆಗದೆ ಇದ್ರೆ ಆಫೀಸಿಗೆ ಹೋಗ್ಬೋದಾ? ನನ್ನ ಕೈಯಿಂದನೂ ಸ್ವಲ್ಪ ದುಡ್ಡು ಉಳಿಸಿ ಸೇರಿಸಿ ಅಪ್ಪಂಗೆ ಆಪರೇಷನ್ ಮಾಡಿಸ್ಬೋದು. ಎಲ್ಲ ಸರಿ ಹೋದ್ಮೇಲೆ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ?